ನಮಸ್ಕಾರ. ಚಿತ್ರಲೋಕ ಯೂಟ್ಯೂಬು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮೂರ್ನಲ್ಲಿ ಹೆಂಗೆ ಅಂದರೆ ಭಾಳ ಪಾಪ್ಯುಲರ್ ನೇಮು ಒಂದು ಕಾಲದಲ್ಲಿ. ಅದರೊಳಗೆ ಏಟ್ ಬೇರೆ ತಿನ್ನ ಸಿನಿಮಾದಲ್ಲಿ ನಮ್ಮಪ್ಪ ಬೇರೆ ಒಂದು ಅರ್ಧ ಡ್ಯಾಮೇಜ್ ಮಾಡಿಬಿಟ್ಟಿದ್ರು ಅಷ್ಟೊತ್ತಿಗೆ. ಏನು ಈ ಫಿಲಮ್ ತೆಗಿಯಕ್ಕೆ ಹೋಗಿ ಹಿಂಗೆ ಹಂಗೆ ಮಾಡ್ದ, ಅದು ಇದು ಎಲ್ಲ ಕತೆ ಹೇಳಿ ನನ್ನ ಇಮೇಜೇ ಒಂಥರ ಚೇಂಜ್ ಆಗೋಗುತ್ತೆ. ಅಷ್ಟೊತ್ತಿಗೆ ಆಲ್ರೆಡಿ ಪ್ಲ್ಯಾನ್ ಮಾಡಿಬಿಟ್ಟಿದ್ದೆ ನಾನು. ಇದೆಲ್ಲ ಡಿಸ್ಟರ್ಬ್ ಆದಮೇಲೆ ರೆಂಟ್ ಔಟ್ ಮಾಡಿಬಿಡೋಣ ಫಾರ್ಮು, ಮಂತ್ಲಿ ಕಟ್ಟೋದಕ್ಕೆ ಈಸಿ ಆಗುತ್ತೆ. ಮತ್ತು ನನಗೆ ಏನು ಹಂಗಿದ್ದೋನು ನಾನು 110 ಏನೋ ಇದ್ದೆ ನಾನು, ಬಾಡಿ ಬಿಲ್ಡಿಂಗ್ ಅದು ಇದು ಮಾಡಿಕೊಂಡು. ಅಲ್ಲಿ ಊರಿಗೆ ಹೋದ್ಮೇಲೆ ಸರ್ 65 ಬಂದ್ಬಿಟ್ಟೆ ಸರ್ ನಾನು. ಸೊ ಫಾರ್ಮ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ಮೇಲೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ರೆಡಿ ಮಾಡಿಸಿ, ಮತ್ತು ಅದರೊಳಗೆ ಒಂದು ಟ್ರೈನಿಂಗು ಮಾಡಿಕೊಂಡು ಗೋಟ್ ಫಾರ್ಮ್ ಬಗ್ಗೆ ಎಲ್ಲ ಮಾಡಿಕೊಂಡು ಕೆನರಾ ಬ್ಯಾಂಕಿಗೆ ಅಪ್ಲೈ ಮಾಡಿದೆ. ಸೊ ಅದು ನನ್ನ ಫ್ರೆಂಡ್ ಇದ್ದಿದ್ದರಿಂದ ಸ್ವಲ್ಪ ಈಸಿ ಆಯಿತು. ಲೋನು ಸ್ಯಾಂಕ್ಷನ್ ಮಾಡಿದ್ರು. ಬಟ್ ಓನ್ಲಿ ಥಿಂಗ್ ವಾಸ್ ಟೆಕ್ನಿಕಲ್ ಪ್ರಾಬ್ಲಮ್ ಅಂದರೆ ಬಿಫೋರ್ ಸ್ಯಾಂಕ್ಷನಿಂಗ್ ದ ಲೋನ್ ದೇ ಕುಡ್ ಹ್ಯಾವ್ ಟೇಕನ್ ಕನ್ಸೆಂಟ್ ಫ್ರಮ್ ನಬಾರ್ಡ್ ಸ್ಕೀಮ್ ಅಂತ ಇದೆ. ನಬಾರ್ಡಲ್ಲಿ ಅವರು ಕನ್ಸೆಂಟ್ ತೊಗೊಂಡಿದ್ರೆ ಫಸ್ಟೇ ಸಬ್ಸಿಡಿ ರಿಲೀಸ್ ಮಾಡೋರು. ಇವರೇನು ಮಾಡಿದ್ರು, ಜಸ್ಟ್ ಬಿಕಾಸ್ ನನ್ನ ಫ್ರೆಂಡ್ ಏನೋ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಏನೋ ರೆಕಮೆಂಡೇಷನು, ಆಮೇಲೆ ಕೊಲಾಟ್ರಲ್ ಸೆಕ್ಯೂರಿಟಿ ಅಂತ ಮನೆ ಪ್ರಾಪರ್ಟೀಸು ಅದೆಲ್ಲ ಮಾರ್ಟ್ಗೇಜ್ ಮಾಡೋದು, ಮತ್ತು ಮದರ್ಗೆ ಏಜ್ ಆಗಿರೋದ್ರಿಂದ ನಾವು ಕೋ ಆಬ್ಲಿಗೆಂಟ್ ಅಂತೇಳಿ ಮಕ್ಕಳುಗಳು ಸೈನ್ ಮಾಡಬೇಕು ಅಂತ ಬಂತು. ತಮ್ಮ ತೀರೋಗಿದ್ದ, ನನ್ನ ನಾದಿನಿ ವಿಡೋ ಬಂದು ಮಗು, ಚಿಕ್ಕದು ಮಗು, ಅವನು ಇನ್ನು ಮೈನರು. ಸೊ ಅವ್ರನ್ನೆಲ್ಲ ಯಾಕೆ ಕಮಿಟ್ ಮಾಡಿಸೋದು ಅಂದರೆ ನಾನು ನಮ್ಮ ಅಣ್ಣ ಇಬ್ಬರು ಮಾಡೋಣ ಅಂತೇಳಿ ಡಿಸೈಡ್ ಮಾಡೋದು. ನಮ್ಮ ಅಣ್ಣ ಗಲಾಟೆ ಮಾಡಿದ್ರು, ನಾನು ಮಾಡಲ್ಲ, ನಾನು ಯಾವುದೇ ಕಾರಣಕ್ಕೂ ಆ ಪ್ರಾಪರ್ಟಿ ಎಲ್ಲ ನೀನು ಯಾಕೆ, ನಾನು ಮಾರು ಅಂದರು ನೀನೇ ಮನೆ ಕಟ್ಟೋದು ಎಲ್ಲ ನಿನ್ನ ಇಷ್ಟ ಬಂದಂಗೆ ಮಾಡ್ತೀಯ. ಅದು ನಾನು ಇರೋದನ್ನು ಹೇಳಿದೆ, ನೋಡಪ್ಪ ನನಗೀಗ ಸೋರ್ಸ್ ಆಫ್ ಇನ್ಕಮ್ ಕಡಿಮೆ ಇದೆ, ನಾನು ಏನಾದರೂ ಅಲ್ಲಿ ಮಾಡಿದ್ರೆ ಅಟ್ಲೀಸ್ಟ್ ಡೆವಲಪ್ ಆಗುತ್ತೆ. ನನಗೆ ಲೋನ್ ಕೊಡ್ತಿದ್ದಾರೆ, ನಾನು ಈ ಕೈಲಾದಷ್ಟು ನಾನು ಇನ್ವೆಸ್ಟ್ ಮಾಡ್ಕೋತೀನಿ. ಅವನು ಏನು ಮಾಡಿದ್ರು ಒಪ್ತಾನೆ ಇರಲಿಲ್ಲ. ಕೊನೆಗೆ ನಾನು ತಡೀಲಾರ್ದೆ ಸ್ವಲ್ಪ ಆವಾಜ್ ಹಾಕಿ ಕೊನೆಗೆ ಅವನೇನು ಮಾಡ್ದ, ನಾನು ಬರೀ ಬಂದು ಸೈನ್ ಹಾಕುಂದೆ, ಅವನೇನು ಮಾಡ್ದ ರಿಲೀಸ್ ಡೀಡೇ ಕೊಟ್ಬಿಟ್ಟ. ಈ ಪ್ರಾಪರ್ಟಿನೇ ಬೇಡಪ್ಪ ನಮಗೆ, ಯಾಕಂದ್ರೆ ಇವನಿಗೆ ಇಲ್ಲಿ ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟಿ ಗಿಫ್ಟ್ ಡೀಡ್ ಮಾಡಿಸ್ಕೊಂಡಿದ್ನಲ್ಲ, ರಿಲೀಸ್ ಡೀಡೇ ಕೊಟ್ಬಿಟ್ಟ. ರಿಲೀಸ್ ಡೀಡು ನಮ್ಮ ತಾಯಿ ಹೆಸ್ರು ಕೊಟ್ಟ, ನನ್ನ ಹೆಸರಲ್ಲಿ ಒಂದೇ ಒಂದು ಅಡಿ ಆಸ್ತಿ ಇಲ್ಲ. ಈ ಕಡೆ ನಮ್ಮ ಅಪ್ಪನೂ ಕೊಟ್ಟಿಲ್ಲ. ನಾನು ದುಡ್ದಿದ್ದೆಲ್ಲ ಶಿವಸೇನೆಯಲ್ಲಿ ಒಂದು 6 ಸೈಟ್ ಕಳೆದುಬಿಟ್ಟಿದ್ದೆ ಆಲ್ರೆಡಿ. ಅದಲ್ಲದೆ ಊರಿನಲ್ಲಿ ಚಾತೊಂದು ಆಸ್ತಿ, ಅದು ನಮ್ಮ ತಾಯಿ ಇರೋವರೆಗೂ ತಾಯಿ ಹೆಸರಲ್ಲಿ ಇರಲಿ ಅಂತ ತಾಯಿ ಹೆಸ್ರಿಗೆ ಮಾಡಿಸಿದ್ದೀನಿ. ತಾಯಿ ಇರೋ ಕಾಲವಾದ ನಂತರ ಅದು ಆಟೋಮೆಟಿಕ್ಕಾಗಿ ಯಾರಿಗೂ ಹೋಗ್ಬೇಕೋ ಅದಕ್ಕೆ ಬರುತ್ತೆ. ಅದಕ್ಕೆ ನಾನು ತಲೆ ಕೆಡಿಸ್ಕೊಳಕ್ಕೂ ಹೋಗಲಿಲ್ಲ. ರಿಲೀಸ್ ಡೀಟ್ ಕೊಟ್ಟ, ಲೋನು ಸ್ಯಾಂಕ್ಷನ್ ಆಯಿತು, ಕನ್ಸ್ಟ್ರಕ್ಷನು ಮುಗೀತು. ಪ್ರಾಜೆಕ್ಟ್ ಏನಾಯಿತು, ಹೆವಿ ಬಡ್ಜೆಟ್ ಆಗೋಯ್ತು. ಸೇಮ್ ಸಿನಿಮಾ ಸ್ಟೈಲಾಗೂ ಹೊಂಟೋಯ್ತು ನಂದು. ನನ್ನ ಟೇಸ್ಟಿಗೆ ನಾನೇನೋ ಮಾಡೋಕ್ಕೆ ಹೋದೆ. ಅದು ಕೊನೆಗೆ ಸೆಕೆಂಡ್ ಟರ್ಮ್ ಅಂತ ಇನ್ನೊಂದು ಲೋನ್ ತೊಗೊಂಡು 1 ವರ್ಷಕ್ಕೆ 2014 ಸ್ಟಾರ್ಟ್ ಮಾಡಿದೆ. 2015 ಇನ್ನೊಂದು ಟರ್ಮ್ ಮಾಡಿ, ಅದಕ್ಕೆ ಮತ್ತೆ ನನ್ನ ಕಸಿನ್ ನಾನು ನೋಡ್ಕೋತೀನಣ್ಣ, ನಾನು ಹಸುಗಳು ನನಗೆ ಐಡಿಯಾ ಇರಲಿಲ್ಲ, ಬರೀ ಮೇಕೆ ಮಾತನಾಡ್ತಿದ್ದು. ಹಸುಗಳು ಬೇರೆ ಮಾಡಿದೆ. ಹಸುಗಳು ಫಸ್ಟ್ ಪರ್ಚೇಸ್ ಮಾಡ್ದೋ. ಇವರು ಎಲ್ಲ ಅನುಭವ ಆಯ್ತಲ್ಲ, ನೋಡ್ಕೋತಾರೆ ಅಂತ ಅವ್ರ ಮೇಲೆ ಡಿಪೆಂಡ್ ಆಗಿ ಅವರು ಕ್ವಾರ್ಟರ್ಸ್ ಗೀಟರ್ಸ್ ಎಲ್ಲ ಇತ್ತು, ಅಲ್ಲೇ ಇರೋರು. ನಾವು ಊರಲ್ಲಿ ಇರ್ತಾಯಿದ್ದೆ. ಬೆಳಗ್ಗೆ ಹೋಗಿ 5 ಗಂಟೆಗೆ ಅವ್ರನ್ನ ಎಬ್ಬರಿಸ್ಬೇಕಾಗಿತ್ತು. ಅವ್ರು ಹಿಂದಗಡೆ ಕೂತಿರೋರು, ಮಲಗಿರೋರು, ಅವ್ರನ್ನ ಹೋಗಿ ಎಬ್ಬರಿಸಿ ಬಂದು ಹಾಲು ಕರೆಯೋದಕ್ಕೆ ಅವ್ರಿಗೆಲ್ಲ ಹೇಳಿದ್ನಲ್ಲ ಪ್ರೊಸೀಜರು. ಬೆಳಗ್ಗೆ ಎದ್ದಿದ ತಕ್ಷಣ ಹೋಗಿ ಹಸುಗಳನ್ನ ಎಬ್ಬರಿಸಿ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಅವ್ರನ್ನ ಹಾಲು ಕರೆಯೋಕೆ ಕೂತ್ಕೊಳ್ಳೋರು. ಅವ್ರು ಹಾಲು ಕರೆಯೋರು, ತೊಗೊಂಡೋಗಿ ಹಾಕೋರು. ಹಿಂಗೆ ಒಂದು 6 ತಿಂಗಳು ನೀಟಾಗಿ ನಡ್ಕೊಂಡು ಹೋಯ್ತು. ಪ್ರಾಫಿಟಬಲ್ ಆಗೇ ಇತ್ತು. 1 ವರ್ಷ ಗ್ರೇಸ್ ಪೀರಿಯಡ್ ಬೇರೆ ಮುಗಿದೋಯ್ತು, ನಂಗೆ ಕನ್ಸ್ಟ್ರಕ್ಷನ್ ಡಿಲೇ ಆಗೋಯ್ತು. ಅಷ್ಟೊತ್ತಿಗೆ ಒಂದು ವೆಹಿಕಲ್ ಬೇರೆ ತೊಗೊಂಡಿದ್ದೆ ಫಾಡರ್ ತರೋಕ್ಕೆ ಹೋಗೋದಕ್ಕೆ ಅಂಥೇಳಿ. ಆಮೇಲೆ ಒಂದು 6 ತಿಂಗಳಾದಮೇಲೆ ಲೈಟಾಗಿ ಅವ್ರ ಕಲರ್ಸ್ಗಳು ಶುರು ಮಾಡಿಕೊಂಡ್ರು. ಯಾಕೆ ಅವ್ನು ನಮ್ಮ ಚಿಕ್ಕಪ್ಪನ ಮಗ ಊರಲ್ಲಿ ನೋಡ್ಕೋತೀನಿ ಅಂದಿದ್ನಲ್ಲ, ಅಷ್ಟೊತ್ತಿಗೆ ಅವ್ರ ಫಾದರು ಇದ್ದರು ನನ್ನ ಮನೆ ಕಟ್ಟುವಾಗ. ಆ ಟೈಮಲ್ಲಿ ಏನಾದರೂ ಮಾಡಿ ನನ್ನ ಮಗನಿಗೊಂದು ನೆರಳು ಮಾಡಿಕೊಡಪ್ಪ ಅಂತ ಹೇಳ್ತಿದ್ರು. ಸೊ ಅವನು ಏನೋ ಇಟ್ಕೆ ಎಲ್ಲ ಕುಯ್ಯೋದು, ಮತ್ತು ಈ ಮುನ್ಸಿಪಲ್ಲೆಲ್ಲ ಯಾವುದಿದು ಪಂಚಾಯತಿಲಿ ಏನೋ ಗ್ರ್ಯಾಂಟ್ ಕೊಡ್ತಾರಲ್ಲ, ಅದನ್ನೇನೋ ತೊಗೊಂಡು ಏನೋ ಒಂದು ಸಣ್ಣದಾಗಿ ಒಂದು ಮನೆ ಕಟ್ತಾ ಇದ್ದ ಅವನು. ಸರಿ, ನಾನು ಸಪೋರ್ಟಿವ್ ಆಗಿ ನಾನೊಂದು ಸ್ವಲ್ಪ ಈ ಆಸ್ಪರ್ ಶೀಟ್ಸು ಆ ಥರದ್ದು ಏನೋ ಒಂದು 25,000 ರೂಪಾಯಿ ಏನೋ ಅವಾಗ ಮಾಡಿದ್ದೆ. ಆಗಿನ ಕಾಲಕ್ಕೆ 2009, 10, 25,000 ರೂಪಾಯಿ ಬೆಲೆ ಹೇಳ್ಬೋದು. ಅವಾಗೇನೋ ಮಾಡ್ದು. ಅವನು ಅದೇ ಇಂಟೆನ್ಷನಲ್ಲಿ ಪಾಪ ನನ್ನ ಫಾರಮ್ಗೂ ನಾನೇ ನೋಡ್ಕೋತೀನಿ ಅಂತ. ಅವನು ಹೆಂಡ್ತಿ, ಅವನ ವೈಫ್ಗೆ ಒಂದು ಸ್ವಲ್ಪ ಅನುಭವ ಐತೆ, ಅವ್ರ ದೊಡ್ಡಪ್ಪನ ಮನೆಯಲ್ಲೆಲ್ಲ ಮಾಡ್ತಿದ್ರಂತೆ. ಹಂಗಾಗಿ ಹಿಂಗೆ ನೋಡ್ಕೋತಾರೆ ಅಂತ ನಾನು ವಾರಕ್ಕೊಂದು ಸಲ ಬಂದು ಹೋಗ್ತಿದ್ದೆ ಬ್ಯಾಂಗ್ಳೂರಿಗೆ. ಆವಾಗೆಲ್ಲ ಫ್ಯಾಮಿಲಿ ಚೆನ್ನಾಗಿತ್ತು, ಯಾಕೆಂದರೆ ಅವ್ರು ಅಲ್ಲಿ ಇರೋದ್ರಿಂದ ನಾನು ಬರ್ತಿದ್ದೆ. ಯಾರು ಇಲ್ಲ ಅಂದ್ರೆ ನಾ ಹೆಂಗೆ ಬರೋಕ್ಕಾಗತ್ತೆ. ಇವರು ಒಂದು 6 ತಿಂಗಳಿಗೆ ಕಲರ್ ಶುರು ಮಾಡಿಬಿಟ್ರು. ನನಗೆ
ಕೈ ಕೊಟ್ಬಿಡಿ. ಲೇಬರ್ ಇಟ್ಕೊಂಡು ಹ್ಯಾಂಡ್ಲ್ ಮಾಡೋವಷ್ಟು ಕೆಪಾಸಿಟಿ ಇಲ್ಲ ಅವಾಗ. ಯಾಕೆಂದರೆ ಡಿಪ್ರಿಸಿಯೇಷನ್ ಬಂದ್ಬಿಡುತ್ತೆ ಮಿಲ್ಕ್ ಪ್ರೊಡಕ್ಷನ್ನು, ಒಂದು ಸರ್ಟನ್ ಟೈಮ್ ಮಾತ್ರ ಬರೋದು. ನಾನು ಇನ್ನೇನು ಮಾಡೋದು, ಬೆಳಗ್ಗೆ ಹೋಗೋದು, ಇವರು ಮನೇಲಿ ಸ್ವಂತ ಮನೆಗೆ ಹೋಗ್ಬಿಟ್ಟಿದ್ರು, ಕ್ವಾರ್ಟರ್ಸಲ್ಲಿ ಇಲ್ಲ. ನಾನು ಮನೇಲಿ ಬಂದು ಮಲ್ಕೊಂಡಿರ್ತಿದ್ದೆ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದೋಡೋಗೋದು, ಅವ್ರ ಮನೆ ಹತ್ರ ಹೋಗಿ ಯಾರನ್ನೋ ರಿಕ್ವೆಸ್ಟ್ ಮಾಡಿ ಕರ್ಕೊಂಬರೋದು, ಅವ್ರ ಜೊತೆ ಸೇರ್ಕೊಂಡು ನಾನು ಒಂದು ಸ್ವಲ್ಪ ಅದನ್ನೆಲ್ಲ ಕಲ್ತ್ಕೊಂಡೆ. ಆಮೇಲೆ ಕಂಪ್ಲೀಟ್ ಬಿಟ್ಟೇ ಬಿಟ್ರು ಅವರು. ಬೆಳಗ್ಗೆ 4:15 ಎದ್ದು ಹೋಗೋದು ನಾನು. ಹೋಗಿ ಅಷ್ಟು ಒಂದು 10 ಹಸು ಹಾಲು ಕರಿತಿದ್ದೆ ಒಬ್ಬನೇ. ಕರೆದು ತಗೊಂಬಂದು ಹಾಲು ಹಾಕಿ, ನಾನು ಜೀವನದಲ್ಲಿ ಹೇಳ್ತೀನಲ್ಲ, ನಮ್ಮೂರಿನಲ್ಲಿ ಹೆಂಗೆ ಅಂದರೆ ಭಾಳ ಪಾಪ್ಯುಲರ್ ನೇಮು ಒಂದು ಕಾಲದಲ್ಲಿ. ಅದರೊಳಗೆ ಏಟ್ ಬೇರೆ ತಿಂದ ಸಿನಿಮಾದಲ್ಲಿ ನಮ್ಮಪ್ಪ ಬೇರೆ ಒಂದು ಅರ್ಧ ಡ್ಯಾಮೇಜ್ ಮಾಡಿಬಿಟ್ಟಿದ್ರು ಅಷ್ಟೊತ್ತಿಗೆ. ಏನು ಈ ಫಿಲಮ್ ತೆಗಿಯಕ್ಕೆ ಹೋಗಿ ಹಿಂಗೆ ಮಾಡ್ದೆ ಅದು ಇದು ಎಲ್ಲ ಕತೆ ಹೇಳಿ ನನ್ನ ಇಮೇಜೇ ಒಂಥರ ಚೇಂಜ್ ಆಗೋಗುತ್ತೆ. ಮತ್ತು ಹೋಗಿ ಮನೆಯೆಲ್ಲ ಕಟ್ಟಿದ ಮೇಲೆ ಆ ಇಮೇಜ್ ರೀಗೈನ್ ಮಾಡಿಕೊಂಡ್ರು ಕೂಡ ಫಾರಮ್ ಮಾಡೋಕ್ಕೆ ಹೋದ್ಮೇಲೆ ಮತ್ತು ಈ ಕೆಲಸ ಎಲ್ಲ ನಾನು ಮಾಡ್ತೀನಿ ನನಗೆ ಗೊತ್ತಿಲ್ಲ, ಮಾಡಲೇಬೇಕಾಯ್ತು, ವಿಧಿ ಇಲ್ಲ. ಮೂಕ್ ಪ್ರಾಣಿ ಅದು, ಏನು ಬಾಯಿ ಬಿಟ್ಟು ಕೇಳುತ್ತಾ? ಏನೋ ಕಷ್ಟ ಬಿದ್ದೆ ಸರ್, ಏನೋ ಮಾಡಿದೆ, ಒಂದು 3 ವರ್ಷ ಮಾಡಿದೆ ಕಷ್ಟ ಬಿದ್ದು. ಆ 3 ವರ್ಷದ ಒಳಗಡೆ ಏನಾಯಿತು, ನನ್ನ ವೈಫ್ಗೆ ಈ ಬ್ಯಾಂಗ್ಳೂರಿಗೆ ಕೊಟ್ಟು ಮದುವೆ ಮಾಡಿರೋದು, ನನ್ನ ಹಳ್ಳಿ ಕೊಟ್ಟು ಮದುವೆ ಮಾಡಿದ್ದಾರೆ. ನಾನು ಯಾಕೆ ಬಂದು ಅಲ್ಲಿರಬೇಕು ಅಂತ ಫೀಲಿಂಗು. ನಾನು ನೀನು ಬಂದು ಇರು ಅಂತ ಹೇಳ್ತಿಲ್ಲ, ಅಟ್ಲೀಸ್ಟು ನನಗಂತೂ ವಾರಕ್ಕೆ ಒಂದು ಸಲ ಬರೋಕ್ಕಾಗ್ತಿಲ್ಲ. ಯಾಕಂದರೆ ನನಗಿಲ್ಲಿ ಲೇಬರ್ ಪ್ರಾಬ್ಲಮ್ಮು. ನಾನು ರಾತ್ರಿ 7:30-8 ಗಂಟೆ ಆಗೋದು ಮನೆಗೆ ಹೋಗುವಾಗ. ಬೆಳಗ್ಗೆ 4:00 ಎದ್ದು ಹೋಗ್ತಿದ್ದೆ, ಮಧ್ಯಾಹ್ನ ಯಾವಾಗಲೂ ಮಲ್ಕೋತಿದ್ದೆ. ಫಾರ್ಡರ್ ತರಕ್ಕೆ ಹೋದರೆ ಸಾಯಂಕಾಲ ಬರ್ತಿದ್ದೆ. ಇನ್ ಬಿಟ್ವೀನ್ ನಾನು ಎಲ್ಲಿ ಬರೋದು? ಬಂದರು ಬೆಳಗ್ಗೆ 4:00 ಊರಲ್ಲಿ ಇರಬೇಕಲ್ಲ, ಹೆಂಗಾಗತ್ತೆ? ಬರೋಕ್ಕೆ ಆಗಲಿಲ್ಲ. ಇವರು ಅಷ್ಟರೊಳಗೆ ಏನೇನೋ ಕಲರ್ಸ್ಗಳು ಶುರುವಾಯ್ತು. ಇವರು ನನ್ನ ವೈಫ್ದು ಹೋಗಿ ಅವ್ರ ಅಪ್ಪನ ಮನೆ ಸೇರಿಕೊಂಡು, ಅವಳು ಇಲ್ಲ, ಅವ್ರಿಗೆ ಆಗಲ್ಲ ಅಂತ ಮೊದಲೇ ನನಗೆ ಇದೇ ನಮ್ಮ ಅಶ್ವತ್ಥನಾರಾಯಣನ ಇದರಲ್ಲಿ ಡಯಾಗ್ನೈಸ್ ಮಾಡಿ ಏನದು ಏನು ಸರ್ ಅದು, ಈ ಟ್ಯೂಬಲ್ಲಿ ಎಲ್ಲ ಇದಾಗಿರುತ್ತಲ್ಲ, ಅದೇನೋ ಹೇಳ್ತಾರೆ ಅದಕ್ಕೆ, ಅದೇನೋ ಹೆಸರು ಮರ್ತೋಗಿದ್ದೀನಿ ನಾನು. ಅದೇನೋ ಇದೆ ಅವ್ರಿಗೆ, ಅದು 95% ಡೌಟು ಅಂತ ಹೇಳ್ಬಿಟ್ಟಿದ್ರು. ಅವಾಗ ತುಂಬ ಹೊತ್ತು ಎಲ್ಲ ಇದು ಮಾಡಿದ್ರು. ಆಮೇಲೆ ಈ ನಮ್ಮ ದೊಡ್ಡ ಅಣ್ಣ ಅವರು ಇವರು ಎಲ್ಲೆಲ್ಲ ಹೇಳಿದ್ರು ಸರ್. ಎಷ್ಟು ಖರ್ಚಾಗಿದೆ ನಾನೇನು ಲೆಕ್ಕ ಹೇಳೋಕ್ಕೆ ಹೋಗಿಲ್ಲ. ಸುಮಾರು ಅವ್ರು ಹೇಳಿದ ಕಡೆ ಎಲ್ಲ ಕರ್ಕೊಂಡು ಹೋಗೋದು, ದೇವ್ರ ಕಾರ್ಯಗಳು, ಅಲ್ಲೋ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗು, ಘಾಟಿಗೆ ಹೋಗು, ಅದು ಮಾಡಿಸು, ಆಶ್ಲೇಷ ಮಾಡಿಸು, ಇನ್ನೊಂದು ಮಾಡಿಸು, ಎಲ್ಲ ಮಾಡಿಸಿದ್ದು ಆಯಿತು. ಆಮೇಲೆ ಈ ನಮ್ಮ ಫಾದರ್ದು ಬೇರೆ ಇತ್ತಲ್ಲಪ್ಪ ನನಗೆ ವಿಲ್ಲಲ್ಲಿ, ಇವನಿಗೂ ವಯಸ್ಸಾಯಿತು, ಅವ್ಳಿಗೂ ವಯಸ್ಸಾಯಿತು, ಇವ್ರಿಗೆಲ್ಲ ಮಕ್ಕಳಾಗತ್ತೆ, ಇದೆಲ್ಲ ಬರ್ತಿದ್ರಲ್ಲಪ್ಪ. ಇದೊಂದು ನನಗೆ ಸೈಕ್ಯಾಟಿಕ್ ಫೀಲಿಂಗ್. ನಾನೇ ಹಣೆ ಬರ ಇದ್ದಂಗೆ ಆಗಲಿ ಬಿಡು ಅಂತೇಳಿ. ಅಷ್ಟೊತ್ತಿಗೆ ನನ್ನ ತಮ್ಮನ ಮಗ ಹುಟ್ಟಿದ್ನಲ್ಲ, ಅವನು 1 ವರ್ಷದ ಮಗು ಬಿಟ್ಟು ತೀರ್ಕೊಂಬಿಟ್ಟ ನನ್ನ ತಮ್ಮ. ಆ ಮಗುನೇ ಚಿಕ್ಕ ವಯಸ್ಸಿಂದ ಮಗ ಅಂತ ನಾನೇ ಬೆಳೆಸ್ಕೊಂಡಿದ್ದೆ, ಅದು ನನ್ನ ಅಪ್ಪ ಅನ್ನೋದು. ಸೊ ಹಂಗೆ ಬೆಳೆಸ್ಕೊಂಡಿದ್ನೆಲ್ಲ ಬಿಡು, ಅವನ್ನೇ ಅಡಾಪ್ಟ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ನಾನಿದ್ದೆ. ಇವಳಿಗೆ ಅದು ಇಂಟೆನ್ಷನ್ ಇರಲಿಲ್ಲ. ಅಡಾಪ್ಟ್ ಅಂದರೆ ಅಫಿಷಿಯಲಾಗಿ ಅಡಾಪ್ಟ್ ಮಾಡ್ಕೊಳ್ಳೋ ಇಂಟೆನ್ಷನ್ ಇರಲಿಲ್ಲ. ನಾನು ಇದ್ದಂಗೆ ಇರಲಿ, ಎಷ್ಟು ದಿವಸ ನಡೀತೇನೆ ನೋಡೋಣ ಅಂತ ಸುಮ್ಮನೆ ಇದ್ಬಿಟ್ಟೆ. ಸೊ ನಾನು ಬ್ಯಾಂಗ್ಳೂರು ಅಕೇಶ್ನಲ್ ಬರ್ತಿದ್ದವನು, ಬರೋಕ್ಕೆ ಆಗದೇ ಇದ್ದಾಗ ಸುಮಾರು ಗ್ಯಾಪ್ ಹೊಡೆದ್ಬಿಡ್ತು ಸರ್. ಒಂದು 7-8 ಮಂತ್ಸ್ ಗ್ಯಾಪ್ ಹೊಡೆದ್ಬಿಡ್ತು. ಆ ಗ್ಯಾಪ್ನಲ್ಲಿ ಇಬ್ರಿಗೂ ಕಮ್ಯುನಿಕೇಷನ್ ನಿಂತೋಯ್ತು. ಆಮೇಲೆ ಬಂದಾಗಲೂ ಕೂಡ ಆ ಮೊದಲಿದ್ದಿದ್ದು ಏನು ಅಟ್ಯಾಚ್ಮೆಂಟ್ಸ್ ಇತ್ತು, ಆ ಕಮ್ಯುನಿಕೇಷನು, ಅದೆಲ್ಲದಕ್ಕೂ ಆಗಲೇ ಡಿಫ್ರೆನ್ಸ್ ಬಂದ್ಬಿಟ್ಟಿತ್ತು. ಆಮೇಲೆ ನಾನು ಡಿಸೈಡ್ ಮಾಡಿದೆ, ಇದು ಯಾಕೆ ಸುಮ್ಮನೆ ಇಲ್ಲಿ ಮನೆ ಇಟ್ಕೊಂಡು ಇದಕ್ಕೂ ಬಾಡಿಗೆ ಕಟ್ಕೊಂಡು ಊರಲ್ಲಿ ಇಟ್ಕೊಂಡು ತಾನಾಗೆ ಬರ್ತಾಳೆ ಅಂತ ಮನೆ ಖಾಲಿ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಇವಳೇನು ಮಾಡಿದೆ, ಖಾಲಿ ಮಾಡ್ತಾಳೆ ಅಂದ್ಬಿಟ್ಟು ಹುಡುಗ ಅವ್ರ ಅಪ್ಪನ ಮನೆ ಸೇರ್ಕೊಂಡು. ಸೊ ನನಗೆ ಹಿಂಗಾದ್ರೂ ಊರಿಗೆ ಬರ್ತಾಳೆ ಅಟ್ಲೀಸ್ಟು, ಇಲ್ಲ ಅಂದಿದ್ರೆ ಅಟ್ಲೀಸ್ಟ್ ಅವಳು ಜಾಬ್ಗೆಲ್ಲ ಸೇರ್ಕೊಂಡಿದ್ಲು ಸರ್. ಅಷ್ಟೊತ್ತಿಗೆ ಅವಳಿಗೆ ಇಂಡಿವಿಜುವಲ್ ವೆಹಿಕಲ್ ಕೊಡಿಸಿದ್ದೆ, ನಾನೇ ಮೊಬೈಲ್ ಬಿಲ್ ಕಟ್ತಾ ಇದ್ದೆ, ಬಾಡಿಗೆ ಕಟ್ತಾ ಇದ್ದೆ, ಎಲ್ಲ ಮಾಡ್ತಿದ್ದೆ. ಅವಳಿಗೆ ಅದು ಏನು ಬಂತೋ ಏನೋ ಗೊತ್ತಿಲ್ಲ, ಅವ್ರ ಅಪ್ಪನ ಮನೆ ಹೋಗಿ ಸೇರಿಕೊಂಡ್ಲು. ಇಲ್ಲಿ ಬಾಡಿಗೆ ಎಷ್ಟು ದಿವಸ ಅಂತ ಅವರು ಖಾಲಿ ಇಟ್ಕೊಂಡು ಕೂತ್ಕೋತಾರೆ. ಸೊ ನಾನು ಕ್ವಶನ್ ಮಾಡಿದಾಗ ಸ್ವಲ್ಪ ರಫ್ ಆಗಿ ಆನ್ಸರ್ ಬಂತು. ಆಮೇಲೆ ಅವ್ಳಿಗೇನೋ ಹೆಲ್ತ್ ಇಶ್ಯೂಸ್ ಇತ್ತು, ಏನೋ ಏನದು ಯೂಟ್ರಸ್ ಏನೋ ರಿಮೂವ್ ಮಾಡಬೇಕು, ಅದೇನೋ ಹೇಳಿದ್ದಾರೆ, ಅದೇನೇನೋ ಹೇಳೋದು. ನಾನು ಹೇಳಿದೆ ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋಣ, ಒಬ್ಬರ ಮೇಲೆ ಡಿಪೆಂಡ್ ಆಗಬೇಡ, ಒಂದು ಸ್ವಲ್ಪ ಟೈಮ್ ತಗೋ. ಮಕ್ಕಳಂತೂ ಆಗಲಿಲ್ಲ, ಅಟ್ಲೀಸ್ಟ್ IVF ಏನಾದರೂ ಟ್ರೈ ಮಾಡೋಣ, ಒಂದು ಸ್ವಲ್ಪ ಫ್ರೀ ಮಾಡ್ಕೊಂಬರ್ತೀನಿ. ಅಷ್ಟೊತ್ತಿಗೆ ಆಲ್ರೆಡಿ ಪ್ಲ್ಯಾನ್ ಮಾಡಿಬಿಟ್ಟಿದ್ದೆ ನಾನು, ಇದೆಲ್ಲ ಡಿಸ್ಟರ್ಬ್ ಆದಮೇಲೆ ರೆಂಟ್ ಔಟ್ ಮಾಡಿಬಿಡೋಣ ಫಾರ್ಮು, ಮಂತ್ಲಿ ಕಟ್ಟೋದಕ್ಕೆ ಈಸಿ ಆಗುತ್ತೆ. ಮತ್ತು ನನಗೆ ಏನು ಹಂಗಿದ್ದೋನು ನಾನು 110 ಏನೂ ಇದ್ದೆ ನಾನು, ಬಾಡಿ ಬಿಲ್ಡಿಂಗ್ ಅದು ಇದು ಮಾಡಿಕೊಂಡು. ಅಲ್ಲಿ ಊರಿಗೆ ಹೋದ್ಮೇಲೆ ಸರ್ 65 ಬಂದುಬಿಟ್ಟೆ ಸರ್ ನಾನು ವೆಯ್ಟು.
ಹೊಟ್ಟೆ ಹೋಗಿ ಬೆನ್ನು ಕಚ್ಕೊಂಡ್ಬಿಡ್ತು. ಆ ರೇಂಜಿಗೂ ಆಗೋಗ್ಬಿಡ್ತು ನಾನು ಫಿಸಿಕ್ಕು. ಎಲ್ಲ ಏನು ಶುಗರ್ ಬಂದ್ಬಿಟ್ಟಿದ್ಯಾ ನಿನಗೆ ಅನ್ನೋರು, ಹಂಗಾಗಿ ಹೋಗ್ಬಿಡ್ತು. ಟೈಮ್ ಅಡುಗೆ ಮಾಡಿ ಇಡೋರಿಲ್ಲ. ಬೆಳಗ್ಗೆದು ಅರ್ಲಿ ಮಾರ್ನಿಂಗ್ ಹೋಗೋದು, ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ನಾನು ಓಡೋಗೋದು. ಊರಿನಲ್ಲಿ ಅಲ್ಲ ಕೂಗೋರು. ಆ ಅಲ್ಲ ಕೂಗೋ ಟೈಮ್ಗೆಲ್ಲ ನಾನು ಹಾಲು ಕರಿತಾ ಇರುತ್ತೆ. ಅಕ್ಕಪಕ್ಕದಲ್ಲಿ ಬೆಂಗಳೂರಿಂದ ಬಂದು ಒಯ್ಯಾಗಿ ಇಷ್ಟೆಲ್ಲ ಆಡ್ದವನು ಎಲ್ಲ ಆಡ್ಕೊಳ್ಳೋರು ಸರ್. ಆಡ್ಕೊಳ್ಳೋದು ಅಂದರೆ ತಮಾಷೆ ಮಾಡೋರು. ಅದೇನೋ ಕಾಲಕ್ಕೆ ತಿಂದು ತೇಗುವ ಅದೇನೋ ಹಾಡುಗಳೆಲ್ಲ ಹೇಳೋರು. ನಾವು ನಮ್ಮ ಕೆಲಸ ನಮ್ಮ ಮನೇಲಿ ನಮ್ಮ ಕೆಲಸ ನಾವು ಮಾಡೋದಕ್ಕೆ, ನಾವೇನು ಬೇರೆಯವ್ರ ಹತ್ರ ಕೆಲಸಕ್ಕೆ ಏನು ಸೇರಿಲ್ವಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಕ್ಕೆ ನಮಗೇನು ಅವಮಾನವಾ? ನನ್ನ ಕೆಲಸ ನಾನು ಮಾಡ್ಕೊಂಡು ಹಂಗೆ ಹಿಂಗೋ ಇದ್ದೆ. ಆಮೇಲೆ ಕೊನೆಗೆ ಬ್ಯಾಂಕ್ ಅವ್ರ ಹತ್ರ ಕನ್ಸೆಂಟ್ ತೊಗೊಂಡು ಅವ್ರಿಗೆ ಲೆಟ್ರ್ ಕೊಟ್ಟು ರೆಂಟ್ ಔಟ್ ಮಾಡ್ತೀನಿ, NPA ಸ್ಟೇಟಸ್ಗೆ ಹೋಗ್ಬಿಟ್ಟಿತ್ತು ಅಷ್ಟೊತ್ತಿಗೆ. ಕನ್ವಿನ್ಸ್ ಮಾಡಿ ಬಾಡಿಗೆ ಕೊಟ್ಟೆ. 2 ವರ್ಷ ಅಗ್ರಿಮೆಂಟ್ ಆಗಿತ್ತು. ನನ್ನ ಹಣೆವರೆಗೆ ಇದು ಬಂತಲ್ಲಪ್ಪ, ಕರೋನಾ ಬಂತು.